ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಪವನ್ ಜಾನಪ್ಪ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೋತೀನಿ. ಎಸ್, ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರನ್ನೂ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಎಸ್, ಏನಿರುತ್ತೆ ಇವತ್ತಿನ ವ್ಲಾಗಲ್ಲಿ ಅಂದರೆ ಐ ಥಿಂಕ್ ಇವತ್ತಿನ ಪ್ಲಾನ್ ಏನೂ ಇಲ್ಲ, ಹಾಗಾಗಿ ಸ್ಪೆಷಲ್ ಆಗಿ ಏನೂ ಇರಲ್ಲ. ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು, ಅದಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೇಗಿದೆ ಮಾರ್ನಿಂಗ್ ರೋಟೀನ್ ಎಲ್ಲರದು? ಬೆಳಗಿನ ಕಾಫಿ ತಿಂಡಿ ಎಲ್ಲ ಆಗಿ ಸಾಕಷ್ಟು ಜನ ಬ್ಯುಸಿ ಶೆಡ್ಯೂಲಲ್ಲಿ ಅವರವರ ಕಾಯಕಕ್ಕೆ ಆಲ್ರೆಡಿ ಹೊರಟಿರ್ತೀರಾ. ಹಾಗೆಯೇ ಒಂದಿಷ್ಟು ತಲೆಯಲ್ಲಿ ಆಲೋಚನೆಗಳು, ಹೊಸ ದಿನದ ಆರಂಭ ಮಾಡೋಣ ಬನ್ನಿ. ಎಸ್ ಫ್ಯಾಮಿಲಿ, ಒಂದು ನನಗೆ ಡೌಟ್ ಇದೆ. ಸೊ ನಾವು ವಿಡಿಯೋನ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು? ಐ ಥಿಂಕ್ ತುಂಬಾ ಯೂಟ್ಯೂಬರ್ಸು ದಿನನಿತ್ಯ ಎದ್ದ ತಕ್ಷಣ ಏನು ಬೆಡ್ಡಿಂದ ಎದ್ದು ವಿಡಿಯೋನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದು ಗೊತ್ತಿಲ್ಲ ಎಷ್ಟು ಜನಕ್ಕೆ ಅದು ಖುಷಿ ಅನ್ಸುತ್ತೆ ಅಂತ. ಬಟ್ ತುಂಬಾ ಜನ ಫಾಲೋ ಮಾಡ್ತಾರೆ ಅವ್ರನ್ನ. ಆ ಥರ ವಿಡಿಯೋ ಮಾಡಬೇಕಾ ಅಥವಾ ಬೇರೆ ಥರದಲ್ಲಿ ಸಮಥಿಂಗ್ ಸ್ಪೆಷಲ್ ಆಗಿ ಮಾಡಬೇಕಾ, ನನಗೆ ಐಡಿಯಾ ಬರ್ತಾ ಇಲ್ಲ. ಸೊ ಏನಾದರೂ ಸಜೆಷನ್ ಇದ್ರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಸಜೆಷನ್ ಕೊಡಿ. ಸೊ ಅದ್ರ ಥರ ನಾನು ಒಂದಿಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಹೊಸತ್ತು, ಯಾಕಂದರೆ ಕಲಿಯೋದು ಯಾವಾಗಲೂ ಇದ್ದೇ ಇರುತ್ತೆ. ಸೊ ನಮ್ಮ ಜೀವನದಲ್ಲಿ ಪ್ರತಿದಿನ ಪ್ರತಿ ಕ್ಷಣನೂ ಒಂದಲ್ಲ ಒಂದು ವಿಚಾರನ ನಾವು ಕಲಿತಾನೆ ಇರ್ತೀವಿ. ಹಾಗೆ ಈ ಯೂಟ್ಯೂಬ್ ವಿಚಾರ ಆಗಿರ್ಬೋದು, ಹಾಗೆ ವಿಡಿಯೋ ಮಾಡೋವಂಥ ವಿಚಾರ ಆಗಿರ್ಬೋದು, ನಾನು ಆಲ್ರೆಡಿ ಒಂದಿಷ್ಟು ಕಲ್ತಿದ್ದೀನಿ. ಬಟ್ ಅದ್ರ ಜೊತೆಗೆ ದಿನನಿತ್ಯ ಇನ್ನಷ್ಟು ಕಲಿತಾ ಇದ್ದೀನಿ. ಯಾಕಂದರೆ ನಾನು ಡೈಲಿ ವ್ಲಾಗ್ನ ವಿಡಿಯೋ ನೋಡ್ತಾ ಇದ್ದೀನಿ. ಅವರು ಒಬ್ಬೊಬ್ಬರ ಆ ವಿಡಿಯೋ ಫಾರ್ಮ್ಯಾಟ್ ಆಗಿರ್ಬೋದು, ಅವರು ಮಾಡೋಂಥ ರೀತಿ ಆಗಿರ್ಬೋದು, ಹಾಗೆ ಅವರು ಮಾತಾಡೋ ಶೈಲಿ, ಎಸ್ ಇದನ್ನೆಲ್ಲದನ್ನು ನಾವೆಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ತುಂಬ ಕಲಿಯೋಕ್ಕಿದೆ ಅನಿಸುತ್ತೆ. ಬಟ್ ಒಂದು ಕ್ಲಾರಿಟಿ ನನಗೆ ಗೊತ್ತಾಗ್ತಿಲ್ಲ. ಸೊ ನಾವು ಯಾವ ಬೇಸಲ್ಲಿ ವಿಡಿಯೋ ಮಾಡಿದ್ರೆ ಸೊ ನಮ್ಮ ಜನಗಳಿಗೆ ರೀಚ್ ಆಗ್ತೀವಿ ಅಂತ. ಯಾಕಂದರೆ ಒಬ್ಬೊಬ್ಬರ ಐಡೆಂಟಿಟಿನೂ ಬೇರೆ ಥರದ ಇರುತ್ತೆ. ಸೊ ಇನ್ನೊಬ್ಬರು ಅವ್ರ ಥರ, ಸಾರಿ ಇಷ್ಟು ಡಿಸ್ಟರ್ಬೆನ್ಸ್ ಇದೆ, ಹಂಪ್ಗಳು ಹಾಕಿದ್ದಾರೆ ಹಾಗಾಗಿ. ಸೊ ಎಲ್ಲಿದೆ, ಎಸ್, ಒಬ್ಬೊಬ್ಬರ ಐಡೆಂಟಿಟಿಗಳು ಒಂದೊಂದು ಥರ ಇರುತ್ತೆ. ಸೊ ಅವರ ಆಲೋಚನೆಗಳು ಬೇರೆ ಇರುತ್ತೆ, ಅವ್ರು ಹೇಳುವ ರೀತಿ ಬೇರೆ. ಬಟ್ ಎಲ್ಲರಿಗೂ ಕನೆಕ್ಟ್ ಆಗಬೇಕು ಅಂತಿಲ್ಲ. ಒಂದಿಷ್ಟು ಮನಸ್ಸುಗಳಿಗೆ ಕನೆಕ್ಟ್ ಆಗ್ತವೆ. ಹಾಗಾಗಿ ವೆರಿ ಸ್ಪೆಷಲ್ ಆಗಿ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ನಾನೊಂದು ರೂಢಿ ಮಾಡ್ಕೊಂಡಿದ್ದೀನಿ, ರೀಚ್ ಆಗಬೇಕು. ಸೊ ಜನಗಳ ಜೊತೆ ನಾವು ಅವರ ಏನು ಪ್ರೀತಿ ಜೊತೆ ನಾವು ಇರಬೇಕು, ಅದನ್ನು ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ಐ ಥಿಂಕ್ ಈ ವಿಡಿಯೋಸ್ ಎಲ್ರಿಗೂ ಇಷ್ಟ ಆಗಿಲ್ಲ ಆದರೂ ಕಷ್ಟಪಟ್ಟು ನೋಡೋರು ಒಂದಿಷ್ಟು ಜನ ಇದ್ದಾರೆ. ಹಾಗಾಗಿ ಖುಷಿ ಇದೆ. ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೇ ಗೊತ್ತಿಲ್ಲದಲೆ ಒಂದಿಷ್ಟು ಐಡಿಯಾಸ್ ಬಂತು, ಯಾವ್ದು ಮಾಡೋಣ, ಹೇಗೆ ಮಾಡೋಣ ಅಂತೆಲ್ಲ ಒಂದಿಷ್ಟು ಡಿಸ್ಕಷನ್ ಮಾಡಿದೆ. ನಾನು ಬೇರೆ ಯಾರ ಜೊತೆನೂ ಡಿಸ್ಕಷನ್ ಮಾಡಲ್ಲ. ಸೊ ನಾನು ನನ್ನ ವೈಫ್ ಡಿಸ್ಕಸ್ ಮಾಡ್ತಿದ್ದೆ ಅಷ್ಟೇ. ಸೊ ಅವಳ ಜೊತೆ ನಾನು ಹೇಳಿದಾಗ ಅವಳೊಂದು ಐಡಿಯಾ ಕೊಟ್ಟಳು. ಓಕೆ, ಅದ್ರ ಜೊತೆ ನಾನು ಒಂದಿಷ್ಟು ಐಡಿಯಾಸ್ನ ಸೇರಿಸಿ ಓಕೆ ಅದನ್ನೊಂದು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ದು ಒಂದು ಒಳ್ಳೆ ಬೂಸ್ಟ್ ಸಿಕ್ತು. ಯಾಕಂದರೆ ನೀವು ಆಲ್ರೆಡಿ ಸುಮಾರು ಜನ ನೋಡಿರ್ತೀರ. ಸೊ ಸತ್ಯದ ಶಕ್ತಿಗಳು ಅಂತ ಏನು ನಾನು 14 ಪಾರ್ಟ್ನ ಮಾಡಿಬಿಟ್ಟೆ. ಅದು ತುಂಬ ಜನಗಳಿಗೆ ರೀಚ್ ಆಗಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು, ತುಂಬ ಖುಷಿ ಆಯಿತು ನನಗೆ. ಸೊ ಯಾರಿಗಿರುತ್ತೆ, ಫಸ್ಟ್ನೇ ವಿಡಿಯೋಸೇ ಒಂದು 1000 ಮೇಲ್ಗಡೆ ವ್ಯೂಸ್ ಮಾಡ್ತಾರೆ ಒಂದು ದಿನದಲ್ಲಿ ಇಂದಾಗ ಖುಷಿ ಇರುತ್ತಲ್ಲ. ಸೊ ಆ ಖುಷಿ ನನಗೆ ಆಯಿತು. ಸೊ ಆ ಪಾಸಿಟಿವ್ ಹಾಗೇನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಒಂದಿಷ್ಟು ವಿಡಿಯೋಗಳಲ್ಲಿ ಅಷ್ಟು ಹೈಪ್ ಸಿಕ್ಕಿಲ್ಲ. ಬಟ್ ನೋ ವರಿ, ನನಗೇನು ಅದರಿಂದ ಬೇಜಾರಿಲ್ಲ. ಯಾಕಂದರೆ ನಾನು ಅದರಲ್ಲಿ ನಾನು ಏನು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಸೊ ಆ ವಿಡಿಯೋಗಳಲ್ಲಿ ನನ್ನಲ್ಲಿ ಏನೋ ತಪ್ಪಿದೆ, ಅದನ್ನು ನಾನು ಕ್ಲಾರಿಟಿ ಮಾಡಿಕೊಂಡು ಸೊ ಅದನ್ನು ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಸೊ ಹಾಗೆಯೇ ಸೊ ಇವತ್ತಿನ ಡೈಲಿ ವ್ಲಾಗಲ್ಲೂ ಅಷ್ಟೇ ನನಗೆ ಗೊತ್ತಿಲ್ಲ ಹೇಗೆ ಮಾಡಬೇಕು, ಮುಂದೆ ಯಾವ ಥರ ಇದನ್ನು ಜನಗಳಿಗೆ ಹೇಗೆ ರೀಚ್ ಮಾಡಿಸ್ಬೇಕು ಅನ್ನೋ ಕರೆಕ್ಟು ವೇ ನನಗೆ ಗೊತ್ತಿಲ್ಲ. ಬಟ್ ನಾನು ಮಾಡ್ತಾ ಇರೋಂಥ ವೇ ಒಂದಿಷ್ಟು ಜನಕ್ಕಾದ್ರೂ ಕನೆಕ್ಟ್ ಆದರೆ ಅವರಿಂದ
ಬರೋಂಥ ಸಜೆಷನ್ನ ನಾನು ತಗೊಂಡು ಅದನ್ನ ಇಂಪ್ರೂವೈಸ್ ಮಾಡಿಕೊಂಡು ಇನ್ನಷ್ಟು ಬೇರೆ ಥರದಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ಬೋದಲ್ಲ. ಸೊ ನಾವು ಟ್ರೈಯೇ ಮಾಡ್ದಲೇ ಇದ್ರೆ ಏನೂ ಯೂಸ್ ಇಲ್ಲ, ಏನೂ ಆಗಲ್ಲ ಅಂತ ನನ್ನ ಉದ್ದೇಶ. ಸೊ ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಯಾರೂ ಪರ್ಫೆಕ್ಟ್ ಇರಲ್ಲ. ಸೊ ಯಾರೇ ಸ್ಟಾರ್ಟ್ ಮಾಡಲಿ, ಹೇಗೆ ಸ್ಟಾರ್ಟ್ ಮಾಡಲಿ, ಫಸ್ಟು 0 ಇಂದನೇ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ 0 ಇಂದ ಸ್ಟಾರ್ಟ್ ಮಾಡಿ 1, 2, 3 ಕಲಿತಾ 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 ಇಂಪ್ರೂವೈಸ್ ಮಾಡ್ಕೊಳ್ಳೋಣ. ಸೊ ಕಲಿಯೋ ಮನಸ್ಸಿತ್ತು ಅಂದರೆ ಯಾವಾಗಾದರೆ ಏನು ಕಲಿಯೋಕ್ಕೆ ಅಲ್ವಾ. ಸೊ ಇದು ನನ್ನ ಕ್ಲಾರಿಟಿ, ಓಕೆನಾ. ಸೊ ಇದ್ರ ಬಗ್ಗೆ ನೀವೇನಂತೀರಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ಏನಾದರೂ ಸಜೆಷನ್ ಇತ್ತು ಅಂದರೆ ದಯವಿಟ್ಟು ನನಗೆ ತಿಳಿಸಿ, ನಾನು ಅದನ್ನು ಇಂಪ್ರೂವೈಸ್ ಮಾಡ್ಕೊತೀನಿ, ಓಕೆನಾ. ಎಸ್, ಇವತ್ತು ಒಂದಿಷ್ಟು ಮಳೆ ಕಮ್ಮಿ ಇದೆ. ನಿನ್ನೆ ಎಲ್ಲ ತುಂಬ ಮಳೆ ಇತ್ತು, ಪಿರಿ 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 ಮಳೆ. ಮಲೆನಾಡಲ್ಲಿ 2 ತಿಂಗಳು ಆಲ್ರೆಡಿ ಕಳೆದೋಗಿ 3ನೇ ತಿಂಗಳಿಗೆ ನಾವು ಕಾಲಿಟ್ಟಿದ್ದೀವಿ ಮಳೆ ಸ್ಟಾರ್ಟ್ ಆಗಿ. ಬಟ್ 2 ತಿಂಗಳಿಗೇನೆ ಸಾಕಾಗೋಗಿದೆ. ಯಾಕಂದರೆ ಈ ಸಲ ಯಾವತ್ತೂ ಬರೋವಂಥ ಮಳೆ ಅದಕ್ಕಿಂತ ಮುಂಚೆನೆ ಒಂದು 15 ಡೇಸ್ ಮುಂಚೆನೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಎಲ್ರಿಗೂ ಒಂಥರ ಬೇಜಾರಾಗೋಗಿದೆ ಮಳೆ. ಬಟ್ ಅನಿವಾರ್ಯ, ಮಲೆನಾಡಲ್ಲಿ ಮಳೆ ಬರ್ತಾ ಇದ್ರೇ ಚಂದ ಹೊರಗಡೆ ಅವರಿಗೆ. ಬಟ್ ನಮಗೆ ಅದರಲ್ಲಿ ಅಡ್ಜಸ್ಟ್ ಆಗಿದ್ದೀವಿ. ಬಟ್ ಒಂದಿಷ್ಟು ಬಿಸಿಲು ಕಾಣಬೇಕು ಅನ್ನೋ ಆಸೆ ಎಲ್ಲರ ಮನಸ್ಸಲ್ಲಿದೆ. ಆ ಬಿಸಿಲು ಬಂತು ಅಂದರೆ ಏನೋ ಒಂಥರ ಖುಷಿ, ಏನೋ ಗೊತ್ತಿಲ್ಲ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಾವು ಮಳೆಗಾಲದಲ್ಲಿದ್ದಾಗ ನಮ್ಮ ಮನಸ್ಸು ಏನೋ ಒಂಥರ ಸ್ವಲ್ಪ ಲೇಸಿನೆಸ್ ಆ ಥರದಲ್ಲಿರುತ್ತೆ. ಅದೇ ನೀವು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಬಿಸಿಲು ನೋಡಿದ್ರೆ ಸೊ ನಿಮ್ಮ ಎನರ್ಜಿ ಇನ್ನಷ್ಟು ಬೂಸ್ಟ್ ಆಗುತ್ತೆ. ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಸೊ ನನಗೆ ಆಗುತ್ತೆ ಅದು. ನಿಮ್ಗಳಿಗಾಗತ್ತೋ ಅಥವಾ ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಈ ಫೀಲಿಂಗ್ ಆಗಿದೆ. ಏನಂತೀರಿ ಇದ್ರ ಬಗ್ಗೆ? ಫ್ಯಾಮಿಲಿ, ಮತ್ತೊಂದು ವಿಚಾರ, ಈಗ ತುಂಬಾ ಜನ ಕೆಲ್ಸಕ್ಕೆ ಹೋಗ್ತಾರೆ. ಬಟ್ ಅದರಲ್ಲಿ ಒಂದು 50% ಜನ, ಐ ಥಿಂಕ್ ನಾನು 50-50 ತಗೋತೀನಿ. ಇದು ನನ್ನ ಕ್ಯಾಲ್ಕುಲೇಷನ್, ಯಾರ್ದು ಪರ್ಸನಲ್ ಕ್ಯಾಲ್ಕುಲೇಷನ್ ಅಲ್ಲ, ಇದು ನನ್ನ ಪರ್ಸನಲ್ ಒಪಿನಿಯನ್, ಓಕೆನಾ. ಸೊ 50% ಜನಕ್ಕೆ ಯಾಕಪ್ಪ ಬೆಳಗಾಗುತ್ತೆ, ಏನಪ್ಪ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅನ್ನೋ ಉದ್ದೇಶದಿಂದನೇ ಹೋಗೋರು ನನ್ನ ಪ್ರಕಾರ 50% ಜನ ಇರ್ತಾರೆ. ಇನ್ನೊಂದು 50% ಜನ ಓಕೆ ಒಂದೊಳ್ಳೆ ಜಾಬಲ್ಲಿ ಇರ್ತಾರೆ, ಒಂದೊಳ್ಳೆ ಅರ್ನಿಂಗ್ಸ್ ಬರ್ತಾ ಇರುತ್ತೆ, ಓಕೆ ನಾವು ನಮ್ಮ ಕಾಯಕನ ದಿನನಿತ್ಯ ಚಂದ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಹೋಗ್ತಾರೆ. ಸೊ ನಾವು ಮಾಡೋಂಥ ಕೆಲಸ ನಾವು ಯಾವತ್ತು ಪ್ರೀತಿಯಿಂದ ಮಾಡ್ತೀವಿ, ಅದರಿಂದ ನಮಗೆ ಪಾಸಿಟಿವ್ನೆಸ್ ಹಾಗೇನೆ ಒಂದೊಳ್ಳೆ ಆದಾಯ 100% ಸಿಗುತ್ತೆ. ಅದರಿಂದ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕೂ ಅದು ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಓನ್ ಬಿಸ್ನೆಸ್ ಇರುತ್ತೆ, ಅಥವಾ ಯಾರ್ದಾದ್ರೂ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ರೆ, ನೀವು ದಯವಿಟ್ಟು ನಮ್ಮ ಕೆಲಸ ಇದು ನನ್ನ ಕೆಲಸ, ಯಾರಿಗೋ ಮಾಡ್ತಾ ಇದ್ದೀನಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಬೇಕು. ನಮ್ಮ ಕೆಲಸ ನಾವು ಮಾಡಬೇಕು, ಇದು ನನಗೋಸ್ಕರ ಇರೋಂಥ ಕೆಲಸ ಅಂತ ಪ್ರೀತಿಯಿಂದ ಮಾಡಿ. ನಿಜವಾಗ್ಲೂ ಆ ಕೆಲಸ ನಿಮಗೆ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇದು ನನ್ನ ಲೈಫಲ್ಲಿ ಆಗಿರೋಂಥ ಅನುಭವ. ಸೊ ನಾನು ಫಸ್ಟು 9 ವರ್ಷ ನಾನು ಬ್ಯಾಂಗ್ಳೂರಲ್ಲಿ ಏನಿದ್ದೆ. ಸೊ ಬ್ಯಾಂಗ್ಳೂರಲ್ಲಿ ನಾನು ಮಾಡ್ತಾ ಇದ್ದಂಥ ಕೆಲಸ ಉಂಟಲ್ಲ, ಅನ್ಬಿಲೀವೇಬಲ್. ಯಾಕಂದರೆ ಅಷ್ಟು ಡೆಡಿಕೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಾನು ಯಾವತ್ತೂ ನನ್ನ ಇನ್ನೊಂದು ಲ್ಯಾಬ್ನ ಬೇರೆಯವ್ರ ಲ್ಯಾಬು ಅಥವಾ ಅವ್ರ ಅಂಡರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಯಾವತ್ತೂ ಅಂದ್ಕೊಂಡು ಮಾಡಿಲ್ಲ. ತುಂಬ ಪ್ರೀತಿಯಿಂದ ಬೆಳಿಗ್ಗೆ ಎದ್ದ ತಕ್ಷಣ ಒಂದೊಳ್ಳೆ ಪಾಸಿಟಿವ್ ಇದರಿಂದ ನಾನು ಹೋಗಿ ಕೆಲಸ ಮಾಡ್ತಾ ಇದ್ದೆ, ಡೆಡಿಕೇಟ್ ಮಾಡ್ತಾ ಇದ್ದೆ. ಅದು ನನಗೆ ಬೇರೆ ಥರದಲ್ಲಿ ಅದು ಮಾಡ್ತಾ ಇರೋತ್ತಿಗೆ ಅದರ ಬೆಲೆ ಗೊತ್ತಿದ್ದಿಲ್ಲ. ಬಟ್ ಅದರಿಂದ ಹೊರಗಡೆ ಬಂದ ಮೇಲೆ ನಾನು ಮಾಡಿದಂಥ ಪ್ರತಿಯೊಂದು ಕೆಲಸದ ಪ್ರತಿ ಕ್ಷಣ ನನಗೇನು ಬಂದಿರೋಂಥ ಅನುಭವ ಇದೆಯಲ್ಲ, ಅದು ನನ್ನ ಲೈಫಲ್ಲಿ ತುಂಬ ಥರದಲ್ಲಿ ಪಾಸಿಟಿವ್ ಬಂದಿದೆ. ಅದ್ರ ಜೊತೆಗೆ ನಮಗೆ ಯಾರು ಸ್ಯಾಲ್ರಿ ಕೊಡ್ತಾರೆ, ಸೊ ಅವರ ಪ್ರೀತಿ ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಬ್ಬೊಬ್ರು ಬಾಸ್, ಒಬ್ಬೊಬ್ರ ಮೈಂಡ್ ಸೆಟ್ ಬೇರೆ ಬೇರೆ ಥರದಲ್ಲಿರುತ್ತೆ. ಸೊ ನಮ್ಮ ಬಾಸು ತುಂಬ ಸ್ಟ್ರಿಕ್ಟ್ ಇದ್ರು, ಜೊತೆಗೆ ಒಂದಿಷ್ಟು ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇತ್ತು, ಅದನ್ನು ಫಾಲೋ ಮಾಡಲೇಬೇಕಿತ್ತು. ಅದನ್ನು ತುಂಬ ಜನಗಳಿಗೆ ಇರಿಟೇಟ್ ಅಂದ್ಕೊಳ್ಳೋರು. ಬಟ್ ನಾನು ಅದನ್ನು ಇರಿಟೇಟ್ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಸೊ ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ, ಕರೆಕ್ಟ್, ನಾವು ಹೀಗೆ ಮಾಡಿದ್ರೇ ಹೀಗಾಗೋದು. ಬಟ್ ಎಲ್ಲದೂ ಕ್ಯಾಲ್ಕುಲೇಟ್, 100%
ಪ್ರತಿಯೊಂದು ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಂದು ದುಡ್ಡು ಕಾಸಿನ ವಿಚಾರದಲ್ಲಾಗಿರ್ಬೋದು ಫುಲ್ ಕ್ಯಾಲ್ಕುಲೇಟ್ ಆಗಿದ್ರು. ಆ ಕ್ಯಾಲ್ಕುಲೇಷನ್ ಇದೆಯಲ್ಲ, ಸೊ ಆ ಕ್ಯಾಲ್ಕುಲೇಷನ್ ನನ್ನ ಲೈಫಲ್ಲಿ ನೆಕ್ಸ್ಟ್ ಅಲ್ಲಿಂದ ಬಂದ ಮೇಲೆ ನಾನು ಹೆಂಗೆ ಕ್ಯಾಲ್ಕುಲೇಟ್ ಆಗಿರ್ಬೇಕು ಅನ್ನೋದನ್ನ ಕಲಿಸ್ಕೊಡ್ತೀನಿ. ಸೊ ಹಾಗಾಗಿ ಯಾವತ್ತೂ ನೀವು ಮಾಡೋಂಥ ಕೆಲಸ ಪ್ರೀತಿಯಿಂದ ಮಾಡಿ, ಅದು ನಿಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ಅಂತ ನನ್ನ ಒಪಿನಿಯನ್. ಎಸ್ ಫ್ಯಾಮಿಲಿ, ನಾನು ಆಲ್ರೆಡಿ ಆ್ಯಕ್ಚುಲಿ ಮೂಡಿಗೆರೆಯಿಂದ ನನ್ನ ಲ್ಯಾಬ್ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ಸೊ 10 ಕಿಲೋಮೀಟರ್ಸ್ ತನಕ ನಿಮ್ಮ ಜೊತೆ ಮಾತಾಡಿಕೊಂಡು ಬಂದಿದ್ದೇ ಗೊತ್ತಾಗಲಿಲ್ಲ. ಸೊ ಆಲ್ರೆಡಿ ನಾನು ರೀಚ್ ಆಗ್ತಾ ಬಂದೆ. ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ ವರ್ಕ್. ಸೊ ಸಂಜೆ ನಿಮ್ಮ ಜೊತೆ ಮತ್ತೆ ನಾನು ಸಿಗ್ತೀನಿ. ಹೇಗಿತ್ತು ಇವತ್ತಿನ ಡೇ ಫುಲ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಹಂಚ್ಕೊತೀನಿ. ಅದ್ರ ಜೊತೆಗೆ ಒಂದಿಷ್ಟು ಸಂಜೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ, ಸೊ ಮತ್ತೆ ಸಂಜೆ ಮೀಟ್ ಮಾಡೋಣ. ಓಕೆ, ಎಸ್ ಫ್ಯಾಮಿಲಿ, ಇವತ್ತಿನ ಕಾಯಕ ಡ್ಯೂಟಿ ಎಲ್ಲ ಮುಗಿಸಿ ರಿಟರ್ನ್ ಮನೆಗೆ ಹೊರಟಿದ್ದೀನಿ. ಬೆಳಿಗ್ಗೆ ಇವತ್ತು ಗುರುವಾರ, ಆ್ಯಕ್ಚುಲಿ ಬೆಳಿಗ್ಗೆ ಟೆಂಪಲ್ಗೆ ಹೋಗ್ಲಿಕ್ಕೆ ಆಗಿಲ್ಲ. ಹಾಗಾಗಿ ನನ್ನ ಗಣಪತಿಯ ದರ್ಶನ ಮಾಡಿಕೊಂಡು ಒಂದಿಷ್ಟು ಬೇಡಿಕೆ ಇಟ್ಟು ರಿಟರ್ನ್ ಮನೆ ಕಡೆಗೆ ನಮ್ಮ ಪ್ರಯಾಣ. ಸೊ ಮನೆ ಕಡೆ ಪ್ರಯಾಣ ಬಳಸೋ ಮೊದಲು ಮಧ್ಯ ಒಂದು ಪಾನಿಪುರಿ ತಿನ್ನಬೇಕು ಅಂತ ಆಸೆ ಇದೆ. ನಾನು ಅಪರೂಪಕ್ಕೆ ನನಗೆ ತುಂಬ ಇಷ್ಟ ಆಗೋದಂದರೆ ಪಾನಿಪುರಿ. ಸೊ ಪಾನಿಪುರಿನ ನಾನು ಅಪರೂಪಕ್ಕೆ ತಿಂತಾ ಇರ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಇಷ್ಟಪಟ್ಟು ತಿಂತೀನಿ. ಹಾಗಾಗಿ ಸೊ ಪಾನಿಪುರಿ ತಿನ್ನೋಣ. ನಿಮಗೂ ಆ ಪ್ಲೇಸ್ ಎಲ್ಲಿ, ಯಾರು, ಎಲ್ಲದನ್ನೂ ನಿಮಗೂ ತೋರಿಸ್ತೀನಿ. ಓಕೆನಾ, ಬನ್ನಿ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಡಿ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಡಿ ನನ್ನ ಮಾತು ಸುಳ್ಳಲ್ಲ. ಆಹಾ 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 ಆಹಾ. ಎಷ್ಟು ಚೆನ್ನಾಗಿದೆ, ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ಲ ಫ್ರೆಂಡ್ಸ್ ಸಾಂಗ್. ನಿಜವಾಗ್ಲೂ ಈ ಸಾಂಗ್ನ ಕೇಳ್ತಾ ಇದ್ರೆ ಏನೋ ಒಂಥರ ಖುಷಿ, ಏನೋ ಒಂಥರ ಹೋಪ್ ಬರುತ್ತೆ. ಆ್ಯಕ್ಚುಲಿ ನನಗೊಂದು ಡೌಟ್ ಇದೆ ಫ್ಯಾಮಿಲಿ, ಒಂದು ಕ್ಲಾರಿಟಿ ಕೊಡ್ತೀರಾ? ಸೊ ನೈಟ್ ಹೊತ್ತಾದ್ಮೇಲೆ ಸೊ ಹೆಡ್ಲೈಟ್ಸ್ನ ಆನ್ ಮಾಡ್ತೀವಿ ನಾವು ಕಾರ್ಗಳಲ್ಲಿ. ಸೊ ಆ ಹೆಡ್ಲೈಟ್ಸಲ್ಲಿ ಡಿಮ್ ಆ್ಯಂಡ್ ಡಿಪ್ ಇದೆ ಅನ್ನೋ ಆಪ್ಷನು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಜವಾಗ್ಲೂ RTO ಅವರು ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಹೇಳಿರಲ್ವ? ಲೈಸೆನ್ಸ್ ಎಕ್ಸಾಮ್ಗೆ ಏನು ಹೋಗಿರ್ತಾರೆ ಅವಾಗ. ಯಾಕಂದರೆ ನಾನು ಅಬ್ಸರ್ವ್ ಮಾಡಿದ್ದ ಲೆಕ್ಕದ ಪ್ರಕಾರ 85% ಜನ ಡಿಮ್ ಆ್ಯಂಡ್ ಡಿಪೇ ಮಾಡಲ್ಲ. ಆ ಕಾನ್ಸೆಪ್ಟೇ ಗೊತ್ತಿಲ್ಲ.
ಯಾಕೆ ಡಿಮ್ ಆ್ಯಂಡ್ ಡಿಪ್ ಮಾಡಬೇಕು, ಅಪೋಸಿಟ್ ಬರುವಂಥ ವೆಹಿಕಲ್ಸ್ಗೆ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು, ಲೈಟ್ ತುಂಬ ಶಾರ್ಪ್ ಆದ ಲೈಟ್ ಆಪೋಸಿಟ್ ಬರೋವಂಥ ಕಣ್ಣಿಗೆ ಬಿದ್ದರೆ ಅವ್ರಿಗೆ ಫುಲ್ ಡ್ರೈವಿಂಗ್ ಮೇಲಿರೋಂಥ ಕಾನ್ಸಂಟ್ರೇಷನ್ನೇ ಆ ಕಡೆ ಆಗುತ್ತೆ. ಇದೆಲ್ಲ ಯಾಕೆ ಅರ್ಥ ಮಾಡ್ಕೊಳ್ಳೋಣ ಅಂದರೆ ಗೊತ್ತಿಲ್ಲ. ಯಾರೆಲ್ಲ ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ಸೊ ಡ್ರೈವಿಂಗ್ ಲವರ್ಸ್ ಯಾರೆಲ್ಲ ಇದ್ದೀರಾ, ದಯವಿಟ್ಟು ಇದೊಂದು ರೂಲ್ಸ್ನ ಫಾಲೋ ಮಾಡಿ. ಯಾಕಂದರೆ ತುಂಬ ಜನ ವಯಸ್ಸಾದವರು ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಸೊ ಸಾಕಷ್ಟು ಜನಗಳಿಗೆ ಈ ಡಿಮ್ ಆ್ಯಂಡ್ ಡಿಪ್ ಮಾಡಲಿಲ್ಲ ಅಂದ ತಕ್ಷಣ ಅವರ ಕಾನ್ಸಂಟ್ರೇಟ್ ಏನಿರುತ್ತೆ ಡ್ರೈವಿಂಗ್ ಮೇಲೆ ಅದು ಆಲ್ಮೋಸ್ಟ್ ಆ ಕಡೆ ಆಗ್ತದೆ. ಹೆಚ್ಚಿಗೆ ಆಕ್ಸಿಡೆಂಟ್ ಆಗೋಕ್ಕೆ ಇದು ಒಂದು ರೀಸನ್ ಅಂತ ನನ್ನ ಪ್ರಕಾರ ಅನ್ಕೋತೀನಿ. ಹಾಗಾಗಿ ದಯವಿಟ್ಟು ಯಾರೆಲ್ಲ ಡ್ರೈವಿಂಗ್ ಮಾಡ್ತೀರಾ, ಸೊ ಇದನ್ನು ನೀವು ಫಾಲೋ ಮಾಡಿ, ಡಿಮ್ ಆ್ಯಂಡ್ ಡಿಪ್ ಮಾಡೋದನ್ನ ಕಲೀರಿ. ಓಕೆ, ಎಸ್ ಫ್ಯಾಮಿಲಿ, ಇವತ್ತಿನ ಎಲ್ಲ ರೂಟೀನ್ ಕೆಲಸ ಮುಗಿಸಿ, ನನ್ನ ಡ್ಯೂಟಿ ಮುಗಿಸಿ, ಜೊತೆಗೆ ಒಂದಿಷ್ಟು ಎಲ್ಲ ಅಪ್ಡೇಟ್ನ ನಿಮಗೆ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಾನು ನಿಮ್ಮ ಪವನ್ ಜನಪ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಅಲ್ಲಿ ತನಕ ಸಿ ಯು, ಟೇಕ್ ಕೇರ್, ಬಾಯ್ ಆ್ಯಂಡ್ ನಮಸ್ತೆ.